ಬಳ್ಳಾರಿ ಜೈಲಿಗೆ ದರ್ಶನ್ ಭೇಟಿಗಾಗಿ ಅವರ ಪತ್ನಿ ಆಗಮಿಸಿದ್ದಾರೆ. ಬೆಳಗ್ಗೆಯಿಂದ ಕೂಡ ನಾವು ಗಮನಿಸ್ತಾ ಇದ್ದೀವಿ, ಮಧ್ಯಾಹ್ನದಷ್ಟೊತ್ತಿಗೆ ಅವರು ಭೇಟಿ ಕೊಡಬಹುದು ಅನ್ನುವಂತಹ ಒಂದು ಅಂದಾಜಿತ್ತು. ಸದ್ಯಕ್ಕೆ 4:20 ಸುಮಾರಿಗೆ ಅವರು ಭೇಟಿ ಕೊಟ್ಟಿದ್ದಾರೆ. ಚಾರ್ಜ್ ಶೀಟ್ ಬೇಲ್ ಬಗ್ಗೆ ಚರ್ಚೆಯನ್ನ ಪತಿಯ ಜೊತೆಗೆ ಚರ್ಚೆ ಮಾಡೋದಕ್ಕೋಸ್ಕರ ವಿಜಯಲಕ್ಷ್ಮಿ ಅವರು ಬರುವಂತಹ ಸಂದರ್ಭದ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಇದು ಎರಡನೇ ಸಲಿಗೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆದ ಬಳಿಕ ಇನ್ಫ್ಯಾಕ್ಟ್ ದರ್ಶನ್ ಸಹೋದರ ಕೂಡ ಬಂದಿದ್ದಾರೆ. ದೃಶ್ಯಾವಳಿಗಳೆಲ್ಲ ಈಗಷ್ಟೇ ಗಮನಿಸ್ತಾ ಇದ್ದೀರಾ. ಹಾಗೆ ಅವರ ಪರ ವಕೀಲರು ಕೂಡ ಬರ್ತಾರೆ ಅಂತ ಮಾಹಿತಿ ಇತ್ತು. ಸದ್ಯಕ್ಕೆ ಬಳ್ಳಾರಿ ಜೈಲಲ್ಲಿರುವಂತಹ ದರ್ಶನ್ ಭೇಟಿಗಾಗಿ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಸಹೋದರ ಅವರ ಆಗಮನ ಕೂಡ ಆಗಿದೆ. ಅವರ ಜೊತೆಗೆ ವಕೀಲರನ್ನ ಕೂಡ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪರ್ಮಿಷನ್ ಕೂಡ ತೆಗೆದುಕೊಂಡಿದ್ದಾರೆ ಈಗಾಗಲೇ ಜೈಲಿನಿಂದ ಅನ್ನೋದ್ರ ಮಾಹಿತಿ ಇದೆ. ವಾರಕ್ಕೆ 2 ಸಲ ಭೇಟಿಗೆ ಅವಕಾಶ ಇರುತ್ತೆ. ಪ್ರತಿ ಸಲ ಕೂಡ ಅವರು ಸೋಮವಾರ ಪರಪ್ಪನಗ್ರಹಾರ ಜೈಲಲ್ಲಿದ್ದಾಗ ಭೇಟಿ ಕೊಡ್ತಾ ಇದ್ರು ಕುಟುಂಬ ಸದಸ್ಯರ ಜೊತೆಗೆ. ಬಟ್ ಈಗ ಹಂಗ ಆಗ್ತಾ ಇಲ್ಲ. ಬಹಳ ಡಿಸ್ಟೆನ್ಸ್ ಇರೋದ್ರಿಂದ ಗುರುವಾರ ಇವತ್ತು ಭೇಟಿ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಅಮರೇಶ್, ಎಷ್ಟೊತ್ತಿಗೆ ಭೇಟಿ ಕೊಟ್ಟರು, ಜೊತೆಗೆ ಇವತ್ತಿನ ಭೇಟಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ? ಮಮತಾ, ಬರೋಬ್ಬರಿ 4 ಗಂಟೆ ಸುಮಾರಿಗೆ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದ್ರು. ಅಂದ್ರೆ ಅವರ ದರ್ಶನ್ ಅವರ ಸಹೋದರ ದಿನಕರ್ ತೂಗುದೀಪ್ ಅವರು ಸಹಿತ ವಿಜಯಲಕ್ಷ್ಮಿ ಅವರ ಜೊತೆಗೆ ಈಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಿದ್ದಾರೆ. ಅಂದ್ರೆ ಸಾಮಾನ್ಯ ಕೈದಿಗಳಿಗೆ ಸಂದರ್ಶನಕ್ಕೆ 4:30ರಿಂದ 5:30ವರೆಗೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದೇ ರೀತಿ ಅವಕಾಶವನ್ನ ವಿಜಯಲಕ್ಷ್ಮಿ ಮತ್ತು ದಿನಕರ್ ತೂಗುದೀಪ್ ಅವರಿಗೂ ಕೂಡ ಕೊಡಲಾಗಿದೆ ದರ್ಶನ್ ಅವರನ್ನ ಭೇಟಿ ಮಾಡ್ಲಿಕ್ಕೆ. ಅಂದ್ರೆ ಪ್ರಮುಖವಾಗಿ ನಿನ್ನೆ ತಾನೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರದಲ್ಲಿ ವಿಜಯಲಕ್ಷ್ಮಿ ಅವರ ಜೊತೆಗೆ ನಿನ್ನೆ ದರ್ಶನ್ ಅವರು ಫೋನ್ ನಲ್ಲಿ 5 ನಿಮಿಷಗಳ ಕಾಲ ಮಾತಾಡಿದ್ರು. ಮತ್ತೆ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ಮತ್ತೆ ಜೈಲಿಗೆ ಬಂದು ಭೇಟಿ ಆಗುವಂತ ರೀತಿಯಲ್ಲಿ ಒಂದಿಷ್ಟು ಅಂದ್ರೆ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಮಾತನಾಡೋಣ ಬನ್ನಿ ಅನ್ನುವಂತ ರೀತಿಯಲ್ಲಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಅದರ ಭಾಗವಾಗಿ ಇವತ್ತು ಅವರ ಸಹೋದರ ಮತ್ತು ಅವರ ಪತ್ನಿ ಇಬ್ಬರು ಸಹಿತ ಜೈಲಿಗೆ ಬಂದಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಇವತ್ತು ಮುಂದಿನ ಕಾನೂನು ಹೋರಾಟದ ಬಗ್ಗೆ ಪ್ರಮುಖವಾಗಿ ಚರ್ಚೆ ಆಗುತ್ತೆ ಅನ್ನುವಂತ ಮಾಹಿತಿ ಕೊಡಿದೆ. ಈಗಾಗಲೇ ದರ್ಶನ್ ಅವರ ಪರವಾಗಿರ್ತಕ್ಕಂಥ ವಕೀಲರ ತಂಡವು ಕೂಡ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಇವತ್ತು ಬರ್ತಾರೆ ಅನ್ನುವಂತ ಮಾಹಿತಿ ಇತ್ತು. ಆದ್ರೆ ಇದುವರೆಗೂ ಸಹಿತ ವಕೀಲರು ಬಂದಿಲ್ಲ. ವಕೀಲರ ಬದಲಾಗಿ ಅವರ ಸಹೋದರ ದಿನಕರ್ ತೂಗುದೀಪ್ ಅವರು ಇವತ್ತು ವಿಜಯಲಕ್ಷ್ಮಿ ಅವರಿಗೆ ಸಾಥ್ ನೀಡಿದ್ದಾರೆ. ಅಂದ್ರೆ ಇಬ್ಬರು ಸಹಿತ ಈಗ ದರ್ಶನ್ ಅವರ ಭೇಟಿಗೆ ಬಂದಿದ್ದಾರೆ. ಅಂದ್ರೆ ಸರಿಸುಮಾರು 4:30ಕ್ಕೆ ದರ್ಶನ್ ಅವರನ್ನ ಭೇಟಿ ಆಗ್ತಾರೆ. ಭೇಟಿ ಆದ ನಂತರದಲ್ಲಿ ಒಂದಿಷ್ಟು ಮುಂದಿನ ಕಾನೂನು ಹೋರಾಟಗಳ ಬಗ್ಗೆ, ಅದ್ರ ಜೊತೆಗೆ ಚಾರ್ಜ್ ಶೀಟ್ ಸಲ್ಲಿಕೆಯ ಪ್ರಮುಖ ಅಂಶಗಳ ಬಗ್ಗೆಯೂ ಸಹಿತ ಅಂದ್ರೆ ಪತ್ನಿ ಮತ್ತು ಸಹೋದರನಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಮಮತಾ, ರೈಟ್, ಧನ್ಯವಾದ ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಕಾನೂನು ಹೋರಾಟ ತುಂಬಾ ಕ್ರೂಷಿಯಲ್ ಆಗ್ತದೆ. ಬಿಕಾಸ್ ಚಾರ್ಜ್ ಶೀಟ್ ನಲ್ಲಿ ತಮ್ಮ ವಿರುದ್ಧ 231 ಸಾಕ್ಷ್ಯಗಳಿದೆ. ಅದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಬೇಲ್ ಅರ್ಜಿಯನ್ನ ಹಾಕೊಳ್ಬೇಕಾಗತ್ತೆ. ಬಟ್ ಬೇಲ್ ಸಿಗುವಂತಹ ಸಾಧ್ಯತೆ ಪ್ರಿಲಿಮಿನರಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಬಹಳ ಕ್ಷೀಣ. ಆದ್ರೂ ಕೂಡ ಹೋರಾಟವನ್ನು ಮಾಡಬೇಕಾದಂತಹ ಸಂದಿಗ್ಧತೆ. ಈ ಸಂದರ್ಭದಲ್ಲಿ ಅವರಿಗೆ ಮನೋಬಲ ಕೂಡ ಬೇಕಾಗತ್ತೆ. ಧೈರ್ಯ ತುಂಬುವಂತಹ ಕೆಲಸವನ್ನ ಕುಟುಂಬ ಸದಸ್ಯರು ವಾರಕ್ಕೊಮ್ಮೆ ಇರುವಂತಹ ಅವಕಾಶವನ್ನ ಯುಟಿಲೈಸ್ ಮಾಡ್ಕೊಂಡು ಮಾಡೋ ಹಾಗೆ ಕಾಣಿಸ್ತಾ ಇದೆ. ಸೊ ವಕೀಲರು ಬಂದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ಈಗಷ್ಟೇ ಸಿಕ್ತು. ದಿನಕರ್ ತೂಗುದೀಪ್ ಹಾಗೂ ವಿಜಯಲಕ್ಷ್ಮಿ ಅವರು ದರ್ಶನನ್ನ ನೋಡೋದಕ್ಕೋಸ್ಕರ 4 ಗಂಟೆ ಸುಮಾರಿಗೆ ಬಳ್ಳಾರಿ ಜೈಲಿಗೆ ಬಂದಂತಹ ಸಂದರ್ಭದ ದೃಶ್ಯ ಇದು. ಈಗಾಗಲೇ ಪ್ರತಿದಿನ ಕೂಡ ಕಳೆಯೋದಕ್ಕೆ ಬಳ್ಳಾರಿ ಜೈಲಲ್ಲಿ ಕಷ್ಟ ಆಗ್ತಿದೆ ಅಂತ ಅವರು ಹೇಳ್ತಾ ಇದ್ದಾರೆ.